ಲೋಕಸಮರದ ಫಲಿತಾಂಶದ ಬಳಿಕ ವಿದೇಶ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಶಾಸಕರು. ಪಕ್ಷಾತೀತವಾಗಿ ವಿದೇಶ ಪ್ರವಾಸಕ್ಕೆ ಶಾಸಕರು ಸಜ್ಜಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕನದಲ್ಲಿ ಶಾಸಕರ ಪ್ರವಾಸದ ಎಕ್ಸ್ಕ್ಲೂಸಿವ್ ಮಾಹಿತಿ. ತಂಡೋಪತಂಡವಾಗಿ ವಿದೇಶ ಪ್ರವಾಸ ಮಾಡೋದಕ್ಕೆ ಶಾಸಕರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ರಾಜ್ಯದಲ್ಲಿ ಕೆಲವೆಡೆ ಬರ ಇದೆ, ಕೆಲವೆಡೆ ಅತಿವೃಷ್ಟಿ, ಬೆಲೆ ಏರಿಕೆಯ ಬಿಸಿ. ರಾಜ್ಯದ 216ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ತಾಂಡವವಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದ ಜನರ ಹಿತಾಸಕ್ತಿ ಕಾಪಾಡಬೇಕಾದಂತಹ ಜನಪ್ರತಿನಿಧಿಗಳು ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ವಿವಿಧ ಸ್ಥಾಯಿ ಸಮಿತಿ ಸದಸ್ಯರ ವಿದೇಶ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಧಿವೇಶನಕ್ಕೂ ಮುನ್ನ ಫಾರಿನ್ ಟೂರ್ಗೆ ಶಾಸಕರು ಲೆಕ್ಕಾಚಾರ ಹಾಕ್ತಿದ್ದಾರಂತೆ. ಈ ಹಿಂದೆ ಚರ್ಚೆ ಮಾಡಿ ಫಾರಿನ್ ಟೂರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಶಾಸಕರು. ಪ್ರವಾಸಕ್ಕಾಗಿ ಸ್ಪೀಕರ್ ಖಾದರ್ ಮೇಲೆ ಒತ್ತಡ ಹೇರಿದ್ದಾರಂತೆ ಶಾಸಕರು. ಇಲ್ಲ, ವಿದೇಶ ಪ್ರವಾಸಕ್ಕೆ ಅಸ್ತೋನಿ ಪರ್ಮಿಷನ್ ಕೊಡಿ ಅಂತ ಶಾಸಕರು ಒತ್ತಡ ಕೂಡ ಹಾಕಿದ್ದಾರೆ ಸ್ಪೀಕರ್ ಮೇಲೆ. ಸ್ಪೀಕರ್ ಖಾದರ್ ಈ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಕುತೂಹಲಕ್ಕೆ ಕಾರಣವಾಗಿದೆ ಸ್ಪೀಕರ್ ಯುಟಿ ಖಾದರ್ ಅವರ ನಡೆ. ಶಾಸಕರ ಮನವಿಗೆ ಸ್ಪೀಕರ್ ಖಾದರ್ ರಿಂದ ಪುರಸ್ಕಾರ ಸಿಗುತ್ತಾ ಅಥವಾ ತಿರಸ್ಕಾರ ಆಗಬಹುದಾ ಅನ್ನೋದು ಪ್ರಶ್ನೆ. ತಿರಸ್ಕಾರ ಆಗಲೇಬೇಕು, ಕಾರಣ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಒಂದೊಂದು ಕಡೆ ಮಳೆ ಹೆಚ್ಚಾಗಿ ಅನೇಕ ಸಮಸ್ಯೆಗಳನ್ನ ಜನ ಎದುರಿಸ್ತಿದ್ದಾರೆ. ಮತ್ತೊಂದು ಕಡೆ ಬೆಲೆ ಏರಿಕೆಯ ಬಿಸಿ. ಜನ ಪರದಾಡ್ತಾ ಇರುವ ಹೊತ್ತಲ್ಲಿ, ತಮ್ಮ ಕ್ಷೇತ್ರದ ಜನರ ಹಿತಾಸಕ್ತಿ ಕಾಪಾಡಬೇಕಾದಂತ ಹೊತ್ತಲ್ಲಿ ಫಾರಿನ್ ಟ್ರಿಪ್ ಮಾಡಿದ್ರೆ ಜನ ಒಪ್ಕೊಳ್ತಾರಾ ಇದನ್ನ? ಇದು ಪ್ರಶ್ನೆ ಇರೋದು. ಹಾಗಾಗಿ ಸ್ಪೀಕರ್ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿ. ಸತೀಶ್, ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ಶಾಸಕರಿಗೆ ಮೋಜು ಮಸ್ತಿ ಇಂಪಾರ್ಟೆಂಟ್ ಆಗ್ಬಿಟ್ರೆ ಜನ ಇದನ್ನ ಒಪ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಸ್ಪೀಕರ್ ಅವರ ನಡೆ ದೊಡ್ಡ ಮಟ್ಟದ ಕುತೂಹಲ. ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಈಗಾಗಲೇ ಕೆಲವು ಶಾಸಕರು ವಿದೇಶ ಪ್ರವಾಸಕ್ಕಾಗಿ ಸ್ಪೀಕರ್ಗೆ ಮನವಿ ಸಲ್ಲಿಸಿದ್ದಾರೆ. ಆದರೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಒಂದ್ ಕಡೆ ಬರಗಾಲ ಆಯ್ತು, ಈಗ ಮಳೆಗಾಲ ಶುರುವಾಗ್ತಾ ಇದೆ. ಶಾಸಕರು ಕ್ಷೇತ್ರದಲ್ಲಿದ್ದು ಜನರ ಸಮಸ್ಯೆಯನ್ನು ಆಲಿಸಬೇಕು. ಆದ್ರೆ ಕೆಲವು ಶಾಸಕರು ಸ್ಥಾಯಿ ಸಮಿತಿ ಸದಸ್ಯರ ಆ ಲೆಕ್ಕಾಚಾರದಲ್ಲಿ ವಿದೇಶ ಪ್ರವಾಸಕ್ಕೆ ಮನವಿ ಮಾಡಿದ್ದಾರೆ. ಆದ್ರೆ ಸ್ಪೀಕರ್ ಸದ್ಯಕ್ಕೆ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಕಾದು ನೋಡ್ಬೇಕು ಸ್ಪೀಕರ್ ಏನ್ ಮಾಡ್ತಾರೆ ಅಂತ. ಇದಕ್ಕೆ ಸಾರ್ವಜನಿಕರಿಂದ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಿಂದೆನೂ ಕೂಡ ಪ್ಲಾನ್ ಮಾಡಿದ್ರು, ಆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಯ್ತು. ಈಗ ಮತ್ತೊಮ್ಮೆ ಸ್ಪೀಕರ್ಗೆ ಮನವಿ ಮಾಡಿರುವಂತದ್ದು. ಸ್ಪೀಕರ್ ಅವರು ಅಧಿವೇಶನಕ್ಕೂ ಮುಂಚೆ ಇವರ ಪ್ರವಾಸಕ್ಕೆ ಅನುಮತಿ ನೀಡ್ತಾರಾ ಇಲ್ವಾ ಅನ್ನೋದು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಶಾಸಕರ ಜವಾಬ್ದಾರಿ ಇರುತ್ತೆ. ಕ್ಷೇತ್ರದಲ್ಲಿ ಇದ್ದು ಇಂಥ ಸಂದರ್ಭದಲ್ಲಿ ಬರಗಾಲ, ಒಂದ್ ಕಡೆ ಮಳೆಗಾಲ, ಈ ಎಲ್ಲಾ ಸಂದರ್ಭಗಳನ್ನು ನಿಭಾಯಿಸಬೇಕು ಶಾಸಕರು. ಕಾದು ನೋಡ್ಬೇಕು ಸ್ಪೀಕರ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ. ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.